ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುನೀತಾ ರಾಘವೇಂದ್ರ. ಮೊದಲನೇದಾಗಿ ಕ್ಷಮೆ ಇರಲಿ, ವಾಯ್ಸ್ ಸ್ವಲ್ಪ ಕಟ್ಟಿದೆ, ಅಷ್ಟು ಚೆನ್ನಾಗಿ ಕೇಳಿಸ್ತಾ ಇರಬಹುದು. ಯಾಕಂದರೆ ಸ್ವಲ್ಪ ಶೀತ ಆಗಿದೆ, ಸೊ ಹಾಗಾಗಿ ವಾಯ್ಸ್ ಪ್ರಾಬ್ಲಮ್ ಇದೆ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದರೆ ಕಂಪ್ಲೀಟಾಗಿ ವಿಡಿಯೋನ ನೋಡಿ, ಯಾಕಂದರೆ ಇದು ತುಂಬಾ ಯೂಸ್ಫುಲ್ ಆಗುವಂತಹ ವಿಡಿಯೋ ಇದಾಗಿರುತ್ತೆ. ಸೊ ಇದರಲ್ಲಿ ನಾನು ಮಕ್ಕಳಿಗೆ ಶೀತ, ಕೆಮ್ಮು, ಕಫದ ಸಮಸ್ಯೆ, ಈ ಥರ ಎಲ್ಲ ಸಮಸ್ಯೆಗಳಿದ್ರೆ, ಹಾಗೆ ದೊಡ್ಡವರು ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ, ಸೊ ಇಂತಹ ಎಲ್ಲ ಸಮಸ್ಯೆಗಳಿಗೆ ಒಂದು ವಿಶೇಷವಾದಂತಹ ಮನೆಮದ್ದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಮನೆಮದ್ದಿಂದ 100% ಈ ಸಮಸ್ಯೆಗಳೆಲ್ಲ ಏನಿದೆ ಅದು ಕ್ಯೂರ್ ಆಗುತ್ತೆ. ಸೊ ಆದಷ್ಟು ನಾವು ಇಂಗ್ಲೀಷ್ ಮೆಡಿಸಿನ್ಸ್ಗಳಿಗೆ ಹೋಗದಿರ ಮನೆಯಲ್ಲೇ ಈ ಥರ ಮನೆಮದ್ದುಗಳನ್ನ ಟ್ರೈ ಮಾಡಿಕೊಡೋದ್ರಿಂದ ನಮ್ಮ ಒಂದು ಆರೋಗ್ಯನ ಕಾಪಾಡ್ಕೊಬಹುದು ಅನ್ನೋದಷ್ಟೇ ನನ್ನ ಉದ್ದೇಶ ಆಗಿದೆ. ಸೊ ಅಂಥ ಒಂದು ರೆಸಿಪೀಸ್ಗಳನ್ನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಸೊ ಮೊದಲನೇದಾಗಿ ನಾನು ಶೀತ, ಕೆಮ್ಮು, ಕಫ ಈ ಥರ ಎಲ್ಲ ಆಗುತ್ತಲ್ಲ ಮಕ್ಳುಗಳಿಗೆ, ಅಂಥವ್ರಿಗೆ ಒಂದು ಮನೆಮದ್ದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥದ್ದು ದೊಡ್ಡಪತ್ರೆ ಎಲೆಗಳು, ಹಾಗೆ ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಲವಂಗ. ಇದು ಫಸ್ಟು ಒಂದು ಪಾತ್ರೆಗೆ 1.5 ಗ್ಲಾಸಷ್ಟು ನೀರು ತೊಗೋಬೇಕು. ಯಾಕಂದರೆ ಇದು ಕಷಾಯ ಮಾಡ್ಕೊಳ್ತಾ ಇರೋದ್ರಿಂದ ಬೆಂದು ಅಂದರೆ ಕುದಿಸ್ತಾ ಇರ್ತೀವಲ್ವ, ಒಂದು ಅರ್ಧ ಗ್ಲಾಸ್ ನೀರು ಕಡಿಮೆ ಆಗೋಷ್ಟು ಕುದಿಸ್ಬೇಕು. ಅದಕ್ಕೆ ಒಂದು 2ರಿಂದ 3 ಎಸಳು ಬೆಳ್ಳುಳ್ಳಿ, ಹಾಗೆ ಒಂದು ಸ್ವಲ್ಪ ಶುಂಠಿ, ಮತ್ತು 2 ಪುದೀನ ಎಲೆ, ಹಾಗೆ ಒಂದು ದೊಡ್ಡಪತ್ರೆ ಎಲೆ, ಮತ್ತು 3ರಿಂದ 4 ಕಾಳಷ್ಟು ಮೆಣಸು, ಮತ್ತು ಸ್ವಲ್ಪ ಒಂದು 5-6 ಕಾಳಷ್ಟು ಧನಿಯಾ, ಒಂದು ಚಿಟಿಕೆ ಅರಿಶಿನ, ಮತ್ತು 2 ಲವಂಗ. ಇದಿಷ್ಟನ್ನು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕುದಿಯೋದಕ್ಕೆ ಇಡಬೇಕು. ಸೊ ಅದು ಚೆನ್ನಾಗಿ ಕುದಿಬೇಕು. ಅದೇ ಹೇಳಿದ್ನಲ್ವ, 1.5 ಗ್ಲಾಸ್ ನೀರು 1 ಗ್ಲಾಸ್ ಹಾಕಬೇಕು, ಅಷ್ಟು ಕಷಾಯ ಮಾಡ್ಕೊಬೇಕು. ಅದಕ್ಕೆ ಲಾಸ್ಟಲ್ಲಿ ಬೆಲ್ಲ ಹಾಕ್ಕೊಬೇಕು. ಇನ್ನು ನೆಕ್ಸ್ಟು ಒಂದು ಮಕ್ಕಳಿಗೆ ಸಂಜೆ ಸ್ಕೂಲಿಂದ ಬಂದಾಗ ಆಗಿರಬಹುದು, ಅಥವಾ ಒಂದು ಮನೆಯಲ್ಲೇ ಇದ್ದಾಗ ಬೋರ್ ಆದಾಗ ಏನಾದರೂ ಸ್ನ್ಯಾಕ್ಸ್ ಬೇಕು, ಏನಾದರೂ ತಿನ್ನೋಕೆ ಬೇಕು ಅಂತ ಅವ್ರು ಕೇಳಿದಾಗ, ಸೊ ಜಂಕ್ ಫುಡ್ನ ಕೊಡೋದ್ರ ಬದಲು ನಾವು ಈ ಥರ ಮನೆಯಲ್ಲೇ ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಡೋದ್ರಿಂದ ಅವರ ಒಂದು ಹೆಲ್ತ್ ಚೆನ್ನಾಗಾಗಿರುತ್ತೆ. ಅದರಲ್ಲೂ ಗ್ರೋಯಿಂಗ್ ಕಿಡ್ಸ್ ಇರ್ತಾರಲ್ವ, ಬೆಳೀತಿರೋ ಮಕ್ಕಳು, ಅಂಥವ್ರಿಗಂತೂ ತುಂಬಾ ಯೂಸ್ಫುಲ್ ಅಂತಲೇ ಹೇಳಬಹುದು. ಅಂಥ ಒಂದು ಮನೆಯಲ್ಲೇ ಮಾಡುವಂಥ ಸ್ನ್ಯಾಕ್ಸು ಈಗ ಮಖಾನ, ನಿಮಗೆಲ್ರಿಗೂ ಗೊತ್ತಿರುತ್ತೆ, ಲೋಟಸ್ ಸೀಡ್ಸ್ ಅಂತ ಅಂದ್ಬಿಟ್ಟು ಇದನ್ನು ಕರೀತಾರೆ. ಸೊ ಇದನ್ನು ಯೂಸ್ ಮಾಡಿ ಒಂದು ಸ್ನ್ಯಾಕ್ನ ತುಂಬಾ ವೆರಿ ಸಿಂಪಲ್ ಅಂತಲೇ ಹೇಳ್ಬೋದು. ಅಷ್ಟು ಸಿಂಪಲ್ಲಾಗಿ ಈ ಸ್ನ್ಯಾಕ್ನ ನೀವು ಮಾಡಿಕೊಡಿ. ಸೊ ಜಂಕ್ ಫುಡ್ ಕೊಡಲೇಬಾರ್ದು ಅಂತ ಹೇಳಲ್ಲ, ಹೌದು ಕೊಡಬಾರ್ದು, ಆದರೆ ಮಕ್ಕಳು ಬಿಡಬೇಕಲ್ವ. ಸೊ ಒನ್ಸ್ ಇನ್ ಎ ವೈಲ್ ಕೊಡಬಹುದು, ಆದರೆ ಮನೆಯಲ್ಲಿ ಆದಷ್ಟು ಈ ಥರ ಮಾಡಿಕೊಡ್ಬೇಕು. ಸೊ ಮಖಾನ ಇರುತ್ತಲ್ಲ, ಅದನ್ನು 1 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಫ್ರೈ ಮಾಡ್ತಾ ಇರಬೇಕು. ಸೊ ನಮ್ಗೆ ಗೊತ್ತಿರಬಹುದು, ಮಖಾನ ಅದು ಅಂದರೆ ಫ್ರೈ ಮಾಡೋದಕ್ಕೂ ಮೊದಲು ಅದು ಸ್ವಲ್ಪ ಹಾರ್ಡ್ ಆಗಿರುತ್ತೆ, ಅಂದರೆ ಅಗಿಯೋದಕ್ಕೆಲ್ಲ ರಬ್ಬರ್ ಥರ ಅಂತ ಅನಿಸುತ್ತೆ. ಸೊ ಈ ಥರ ನಿಧಾನವಾಗಿ ಫ್ರೈ ಮಾಡ್ತಾಯಿದ್ರೆ ಅದು ಮುಟ್ಟಿದ್ರೆ ನಮಗೆ ಗೊತ್ತಾಗುತ್ತೆ, ಕ್ರಿಸ್ಪಿ ಆಗುತ್ತೆ. ಸೊ ಅಲ್ಲಿವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ಸೊ ಇದನ್ನು ಅದಷ್ಟು ಕ್ರಿಸ್ಪಿ ಆಗೋವರೆಗೂ ಫ್ರೈ ಆದಮೇಲೆ, ಆದರೆ ನೆನಪಿರಲಿ ಲೋ ಫ್ಲೇಮಲ್ಲೇ ಇರಬೇಕು. ಹೈ ಫ್ಲೇಮಲ್ಲಿದ್ದರೆ ನಿಜವಾಗ್ಲೂ ಆ ಕ್ರಿಸ್ಪಿನೆಸ್ ಬರೋದಿಲ್ಲ. ಸೊ ಹಾಗಾಗಿ ಒಂದು ಫ್ಲೇಮ್ನ ಲೋ ಆಗಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಫ್ರೈ ಎಲ್ಲ ಆದಮೇಲೆ ಅದಕ್ಕೆ ಸ್ವಲ್ಪ ಪೆಪ್ಪರು, ಸ್ವಲ್ಪ ಸಾಲ್ಟು, ತುಂಬ ಸಿಂಪಲ್ ಅಂತ ಹೇಳಿದೆ ಅಲ್ವಾ. ಸೊ ಪೆಪ್ಪರು, ಸಾಲ್ಟು ಎರಡನ್ನ ಯೂಸ್ ಮಾಡಿಕೊಂಡು ಈ ಒಂದು ಸ್ನ್ಯಾಕ್ನ ರೆಡಿ ಮಾಡ್ಬೋದು. ಇನ್ನು ತುಪ್ಪ ಇಷ್ಟಪಡದಿರೋ ಮಕ್ಕಳೇ ಇರಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗೂ ತುಪ್ಪ ಅಂದರೆ ಫೇವ್ರೇಟ್ ಆಗಿರುತ್ತೆ. ಸೊ ಆ ತುಪ್ಪದ ಫ್ಲೇವರು ಇರುತ್ತೆ, ಹಾಗೆ ಸ್ವಲ್ಪ ರುಚಿಗೆ ಸಾಲ್ಟ್ ಮತ್ತು ಪೆಪ್ಪರು ಇರೋದ್ರಿಂದ ಈ ಒಂದು ಹೆಲ್ದಿ ಸ್ನ್ಯಾಕ್ಸ್ನ ಎಂಜಾಯ್ ಮಾಡಿಕೊಂಡು ತಿಂತಾರೆ. ಸೊ ಮಖಾನ ಅನ್ನೋದು ಒಂದು ಬೋನ್ಸ್ಗಳಿಗೆ ಅದು ಸ್ಟ್ರೆಂತ್ ಆಗೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಮಕ್ಕಳಿಗೆ ಇಮ್ಯುನಿಟಿ ಪವರ್ನು ಕೂಡ ಇನ್ಕ್ರೀಸ್ ಮಾಡುತ್ತೆ. ಸೊ ಹಾಗಾಗಿ ಬೆಳೀತಿರುವಂತಹ ಮಕ್ಕಳಿಗೆ ಇದು ತುಂಬಾ ಒಂದು ಯೂಸ್ಫುಲ್ ಆದಂತಹ ಸ್ನ್ಯಾಕ್ ಐಟಮ್ ಅಂತಲೇ ಹೇಳ್ಬಹುದು. ಹಾಗಾಗಿ ಇದನ್ನ ಒಂದು ಆಲ್ಟರ್ನೇಟಿವ್ ಡೇಸ್ ಆಗಿರ್ಬೋದು ಈ ಥರ ಮಾಡಿಕೊಟ್ರೆ, ಇನ್ಸ್ಟೆಡ್ ಆಫ್ ಜಂಕ್ ಫುಡ್ಡು ಇದು ಬೆಸ್ಟ್ ಆಪ್ಷನ್ ಅಂತ ಅನಿಸುತ್ತೆ ಸ್ನ್ಯಾಕ್ಸ್ಗೆ. ಹಾಗಾಗಿ ಇದನ್ನು ನೀವು ಟ್ರೈ ಮಾಡಿ, ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಹಾಗೆ ಅವರು ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಇದೊಂದು ಸಂಜೆ ಅಥವಾ ಯಾವಾಗಲಾದರೂ ಬೋರ್ ಆದಾಗ ಮಾಡ್ಕೊಳ್ಳೋ ಅಂಥ ಒಂದು ಸ್ನ್ಯಾಕ್ ಐಟಮ್ ಆಗಿರುತ್ತೆ.
ಇನ್ನು ನಾನು ನೆಕ್ಸ್ಟು ಚಿಕ್ಕ ಮಕ್ಕಳಿಗೆ ಒಂದು ಕಫ ಕಟ್ಟುತ್ತಲ್ವ ಎದೆ ಹತ್ರ ಎಲ್ಲ, ಸೊ ಅಂತಹ ಮಕ್ಕಳಿಗೆ ಈಗ ಒಂದು ಆಲ್ಮೋಸ್ಟ್ ಒಂದು 4-5 ಇಯರ್ಸ್ ಅಂಥ ಮಕ್ಕಳುಗಳಿಗೆಲ್ಲ ಕಷಾಯನ ನಾನು ಶೇರ್ ಮಾಡಿದೆ. ಸೊ ಇದು ತುಂಬ ಚಿಕ್ಕ ಮಕ್ಕಳಿರ್ತಾರಲ್ಲ ಅಂತ ಅಂದರೆ ಒಂದು 1 ಇಯರು ಒಂದು ಅಬೌವ್ 1 ಇಯರ್ ಮಕ್ಕಳುಗಳಿಗೆ ಕಫದ ಸಮಸ್ಯೆ ಜಾಸ್ತಿ ಇರುತ್ತೆ. ಶೀತದ ಟೈಮಲ್ಲಿ ಗೊರ ಗೊರ ಅಂತ ತುಂಬ ಸೌಂಡ್ ಮಾಡ್ತಾ ಇರ್ತಾರೆ. ಸೊ ಅಂತಹ ಮಕ್ಕಳಿಗೆ ಏನು ಮಾಡಬೇಕು ಅಂತ ಅಂದರೆ ಈ ಒಂದು ದೊಡ್ಡಪತ್ರೆ ಎಲೆನ ತುಂಬಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ತವಾನ ಬಿಸಿ ಮಾಡಿಕೊಂಡು ಈ ದೊಡ್ಡಪತ್ರೆ ಎಲೆನ ಬಿಸಿ ಮಾಡಬೇಕು. ಅಂದರೆ ಎಷ್ಟು ಮಟ್ಟಿಗೆ ಅಂದರೆ, ಈಗ ನಮ್ಗೆ ಗೊತ್ತಿರುತ್ತೆ ದೊಡ್ಡಪತ್ರೆ ಎಲೆ ಸ್ವಲ್ಪ ಥಿಕ್ನೆಸ್ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ, ಅಂದರೆ ಸ್ವಲ್ಪ ಗಟ್ಟಿ ಪದರವಾಗಿ ಇರುತ್ತೆ. ಅದು ಸಾಫ್ಟ್ ಆಗಬೇಕು, ಸೊ ತೆಳು ಆಗಬೇಕು. ಹಾಗೆ ನೀರಿನಂಶ ನೋಡಿ ಹೇಗೆ ತೇವಾಂಶ ಕಾಣಿಸ್ತಾ ಇದೆ, ಸೊ ಆ ಥರವರೆಗೂ ಇದನ್ನು ಬಿಸಿ ಮಾಡಬೇಕು. ಬಿಸಿ ಮಾಡಿಬಿಟ್ಟು ಮಕ್ಕಳು ಎದೆಗೂಡು ಹತ್ರ ಇದನ್ನು ಇಟ್ಟರೆ, ಅಂದರೆ ಅದು ಬಿಸಿ ಆರೋವರೆಗೂ, ಬಟ್ ಕೇರ್ಫುಲ್ ಆಗಿಡಿ, ಯಾಕಂದರೆ ತುಂಬ ಬಿಸಿ ಮಾಡಿಬಿಟ್ಟು ಎದೆಗೂಡು ಹತ್ರ ಇಟ್ಬಿಟ್ರೆ ಅದು ಮಕ್ಕಳು ಚರ್ಮ ತುಂಬಾ ಸೆನ್ಸಿಟಿವ್ ಇರುತ್ತೆ, ಅದು ಸುಟ್ಟು ಹೋಗೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಫಸ್ಟು ನಮ್ಮ ಕೈ ಮೇಲೆ ಇಟ್ಕೊಂಡು ಅದರದ್ದು ಬಿಸಿ ಟೆಂಪ್ರೇಚರ್ ಯಾವ ಲೆವೆಲಲ್ಲಿದೆ ಅದನ್ನು ನೋಡಿಕೊಂಡು ಮಕ್ಕಳು ಎದೆಗೂಡು ಹತ್ರ ಇಡಬೇಕು. ಸೊ ಹೀಗೆ ಮಾಡ್ತಾಯಿದ್ರೆ ಕಫ ಅನ್ನೋದು ಖಂಡಿತವಾಗ್ಲೂ ಕರಗುತ್ತೆ. ಹಾಗೆ ಮಕ್ಕಳಿಗೆ ಒಂದು ರೆಸ್ಪಿರೇಟರಿ ಪ್ರಾಬ್ಲಮ್ ಏನಾಗುತ್ತೆ ಕಫದಿಂದ, ಅದು ರಿಲೀಸ್ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬಹುದು. ಇನ್ನು ದೊಡ್ಡ ಮಕ್ಕಳುಗಳಿಗಾದರೆ ಅಗ್ದು ತಿಂತಾರೆ ಅನ್ನೋ ಮಕ್ಕಳುಗಳಿಗಾದರೆ ಈ ಥರ ದೊಡ್ಡಪತ್ರೆ ಎಲೆನ ಬಿಸಿ ಮಾಡಿಬಿಟ್ಟು ಅದಕ್ಕೆ 1-2 ಹರಳು ಉಪ್ಪು ಹಾಕ್ಬಿಟ್ಟು ಅವ್ರಿಗೆ ಅಗಿಯೋದಕ್ಕೆ ಕೊಡಬೇಕು. ಸೊ ಅಗ್ದು ಅದ್ರ ರಸನ ಕುಡಿತಾ ಬಂದರೆ ಕಫ ಅನ್ನೋದೇನಿದೆ ಕಡಿಮೆ ಆಗುತ್ತೆ. ಸೊ ನನ್ನ ಮಗಳು ಇದನ್ನ ಅಗ್ದು ತಿನ್ನೋಷ್ಟು ಏಜ್ ಒಳಗಾಗಿದೆ, ಹಾಗಾಗಿ ನನ್ನ ಮಗಳಿಗೆ ನಾನು ಇದೇ ಥರನೇ ಕೊಡೋದು, ಕಫ ಬೇಗನೆ ರಿಲೀಫ್ ಆಗುತ್ತೆ. ಇನ್ನು ಕರ್ಬೇವಿನ ಸೊಪ್ಪು. ಸೊ ಕರ್ಬೇವಿನ ಸೊಪ್ಪು ನಮಗೆಲ್ರಿಗೂ ತಿಳಿದಿದೆ ನಮ್ಮ ಕೂದಲಿನ ಆರೈಕೆಗೆ ತುಂಬಾ ಯೂಸ್ಫುಲ್ ಅಂತ ಅಂದ್ಬಿಟ್ಟು. ಸೊ ಅಂದರೆ ಕೂದಲು ಬೆಳವಣಿಗೆನ ಬಿಟ್ಟು ಇದು ನಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ, ಹಾಗೆ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದಕ್ಕೆ ಯೂಸ್ ಮಾಡುತ್ತೆ. ಸೊ ಕೊಲೆಸ್ಟ್ರಾಲ್ ಕಡಿಮೆ ಆದರೆ ಶುಗರು, BP ಎಲ್ಲದಕ್ಕೂ ಕಂಟ್ರೋಲ್ ಆಗಿಡೋದಕ್ಕೆ ತುಂಬ ಯೂಸ್ಫುಲ್ಲು. ಸೊ ದಿನದಲ್ಲಿ 2 ಎಸಳನ್ನ ತಿಂತಾ ಬಂದರೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಆರೋಗ್ಯಕ್ಕೆ. ಇನ್ನು ನಮ್ಮ ದೊಡ್ಡವ್ರಿಗಂತೂ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋದು ಇತ್ತೀಚೆಗೆ ತುಂಬಾ ಕಾಮನ್ ಆಗಿಬಿಟ್ಟಿದೆ. ಸೊ ಎಲ್ರಿಗೂ ಗ್ಯಾಸ್ಟ್ರಿಕ್ ಸಮಸ್ಯೆ. ಸೊ ಇಂತಹ ಒಂದು ಸಮಸ್ಯೆಗೆ ಒಂದು ಬೆಸ್ಟ್ ಸೊಲ್ಯೂಷನ್ ಏನಪ್ಪ ಅಂತಂದರೆ, ಬೆಳಗ್ಗೆ ಒಂದು ಎಂಟಿ ಸ್ಟಮಕ್ಗೆ ಅಂದರೆ ಖಾಲಿ ಹೊಟ್ಟೆಗೆ ನಾವು ಎದ್ದು ಉಗುರು ಬೆಚ್ಚಗಿರುವಂತಹ ನೀರನ್ನ 1 ಗ್ಲಾಸ್ ತೊಗೋಬೇಕು. ಸೊ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಗೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನ ಸ್ಕ್ವೀಸ್ ಮಾಡಿಕೊಂಡು ಕುಡಿತಾ ಬಂದರೆ ಒಂದು ವಿತಿನ್ ಎ ವೀಕ್ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋದೇನಿರುತ್ತೆ ಕಂಪ್ಲೀಟಾಗಿ ಹೋಗುತ್ತೆ. ಸೊ ಡೈಲಿ ಟ್ಯಾಬ್ಲೆಟ್ ತೊಗೊಳ್ಳೋದಕ್ಕಿಂತ ಈ ಥರ 1-2 ನಿಮಿಷ ನಾವು ಟೈಮ್ ಸ್ಪೆಂಡ್ ಮಾಡಿ ಈ ಥರ ನೀರನ್ನ ಒಂದು ನಿಂಬೆಹಣ್ಣು ಹಾಕ್ಕೊಂಡು ಈ ನೀರನ್ನ ಕುಡಿಯೋದ್ರಿಂದ ನಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಗುತ್ತೆ, ಹಾಗೆ ನಿಧಾನವಾಗಿ ಕಂಪ್ಲೀಟಾಗಿ ಹೊರಟೋಗುತ್ತೆ ಅಂತ ಹೇಳ್ಬೋದು. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಅನಿಸಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಸೊ ಅವರಿಗೂ ಹೆಲ್ಪ್ ಆಗ್ಬೋದು ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.